ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೆದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ. ಇದರಲ್ಲಿ ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ಸಿಂಹರಾಶಿ 2026 ಜುಲೈ ತಿಂಗಳ ಈ ವಾರದಲ್ಲಿ, ಈ ವಾರ ಫಲದಲ್ಲಿ ನಾವು ಸಿಂಹರಾಶಿಯಲ್ಲಿ ಜನಿಸಿದಂತವರ ವ್ಯಕ್ತಿಗಳ ಜೀವನದ ಬಗ್ಗೆ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ಕೇತು ಗ್ರಹ, ಶುಕ್ರ ಗ್ರಹ ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ. ರಾಶಿಯಲ್ಲಿರುವಂತಹ ಕೇತು ಮತ್ತು ಶುಕ್ರನಿಂದ ಯೂಶುವಲ್ ಆಗಿ ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ, ಪ್ರೇಮಿಗಳು ದೂರ ಆಗುವಂಥದ್ದು, ಮಾತಿನ ಜಗಳಗಳಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿಂದ ಪ್ರೇಮಿಗಳು ಬ್ರೇಕಪ್ ಮಾಡ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ವಿಪರೀತವಾಗಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಕಿರಿಕಿರಿಗಳು, ಇಲ್ಲದೇ ಇರುವಂತಹ ಸಮಸ್ಯೆಗಳನ್ನ ಅದ್ರ ಬಗ್ಗೆ ಮಾತಾಡಿ, ಹಿಂದೆ ನಡೆದು ಹೋಗಿರೋ ಘಟನೆಗಳ ಬಗ್ಗೆ ಮಾತಾಡಿ ಮನಸ್ಸನ್ನ ಕೆಡಿಸ್ಕೊಳ್ಳುವಂತ ಸಾಧ್ಯತೆ ಸಿಂಹರಾಶಿ ಅವರದಾಗಿರುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕು ವೈವಾಹಿಕ ಜೀವನದಲ್ಲಿ ಮಾತ್ರ. ದಶಮ ಭಾವದಲ್ಲಿ ಕುಜಗ್ರಹ, ಇದು ಬಂದು ಬಹಳ ಒಳ್ಳೆಯದು. ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಪ್ರೋಗ್ರೆಸ್, ಹೊಸ ಜಾಬ್ ಸಾಧ್ಯತೆ, ಹೊಸ ಬಿಸ್ನೆಸ್ ಮಾಡುವ ಸಾಧ್ಯತೆ, ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತಹ ವಾತಾವರಣ, ಜನಗಳು, ಪರಿಚಯಗಳು ನಿಮಗಾಗುತ್ತೆ. ಜೊತೆಯಲ್ಲಿ ಈ ಸಿಂಹರಾಶಿ ಜನಿಸಿದಂತವರಿಗೆ 12ನೇ ಮನೆಯಲ್ಲಿ ಗುರುಗ್ರಹ, ಪಂಚಮಾಧಿಪತಿ 12ನೇ ಮನೆ ಇರೋದ್ರಿಂದ ಈ ರಾಶಿಯಲ್ಲಿ ಜನಿಸಿದಂತವರ ಮಕ್ಕಳು ವಿದೇಶಕ್ಕೆ ಪ್ರಯತ್ನ ಮಾಡ್ತಿದ್ರೆ, ವಿದೇಶಕ್ಕೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಅವಕಾಶ ಆಗುತ್ತೆ. ಅದು ಎಜುಕೇಶನ್ ಪರ್ಪಸ್ ಆಗಿರ್ಬೋದು, ಜಾಬ್ ಪರ್ಪಸ್ ಆಗಿರ್ಬೋದು, ಖಂಡಿತವಾಗಿಯೂ ಕೂಡ ಸಹಾಯವಾಗುತ್ತೆ. ಅನಂತರ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬೇಕು ಅನ್ಕೊಂಡಂತವ್ರಿಗೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಂತವ್ರಿಗೆ, ಈ ಚಲನಚಿತ್ರಗಳು ಮಾಡುವಂತವ್ರಿಗೆ, ಅದ್ರಲ್ಲಿ ಯಾವುದೇ ಟೆಕ್ನಿಕಲ್ ಕೆಲಸ ಮಾಡೋರಿಗೆ, ಆಕ್ಟಿಂಗ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ವರೆಗೂ ಅನುಕೂಲಗಳಾಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗೇನೆ ಈ ರಾಶಿಯಲ್ಲಿ ಜನಿಸಿದಂತವರಿಗೆ ಬಹಳ ಮುಖ್ಯವಾಗಿ ಪ್ರಾಪರ್ಟಿ ಖರೀದಿಯ ಯೋಗ ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ವೆಹಿಕಲ್, ಸೈಟು, ಪ್ರಾಪರ್ಟಿ, ಎನಿಥಿಂಗ್ ಯಾವುದೇ ತಗೋಬೇಕು ಅಂತಿದ್ರು ಕೂಡ ಇದು ಉತ್ತಮವಾಗಿರುವಂತಹ ಸಮಯ ಸಿಂಹರಾಶಿಯಲ್ಲಿ ಜನಿಸಿದಂತವರಿಗೆ. ಇಷ್ಟು ವಿಷಯಗಳು ಸಿಂಹರಾಶಿಗೆ ಸಂಬಂಧಿಸಿದೆ.